ನಮ್ಮ ವಿಜಯನ ಪೊಲೀಸ್ ಕೈಲಿ ಹಿಡಿಸಿ ಒದಿಸ್ತೇನಲ್ಲೇ ಏಟ್ ಪೊಗರಲೆ ನಿನ್ಗೆ ಆಟಲ್ದ ನಾನು ಬೇರೆ ಕೊಲ್ಲೋಕ್ ನೋಡ್ತೇನಲ್ಲೇ. ನಿಲ್ಸು. ನೀನೇ ಏನ್ ಅನ್ಕೊಂಡಿದ್ಯಾ? ಏನ್ ಮಾಡೋದಕ್ಕೆ ಹೊರಟಿದ್ಯಾ? ಸತ್ ಸ್ವರ್ಗದಲ್ಲಿರೋ ನನ್ ಗಂಡನ್ ವಿಲ್ನಲ್ಲಿ ಬರ್ದಿರೋದು ಇದೇನಾ? ನಿನ್ನ ಪ್ರಕಾರ ನೋಡ್ಕೊಳ್ಳೋದು ಅಂದ್ರೆ ಹೀಗೇನಾ? ಇವರಿಬ್ರು ನನ್ನ ಮಕ್ಕಳು. ನಿಜವಾಗ್ಲೂ ನೀನ್ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರು. ಅದೊಂದು ದೊಡ್ಡ ಅಪರಾಧನ? ಈಗಾಗ್ಲೇ ನೀನ್ ಇವರಿಬ್ರಿಗೂ ಸಾಕಷ್ಟು ಹಿಂಸೆ ಕೊಟ್ಟಿದ್ಯಾ. ವಿಶ್ವನಾಥ್ ಗೌಡ್ ಹೆಂಡತಿಯಾಗಿ ಈಗ ನಾನ್ ನಿನ್ನ ಕೇಳ್ತಾ ಇದ್ದೀನಿ, ಯಾರು ನೀನು? ಓ, ಕತಿ ಈಗ ಒಂದ್ ಲೆಕ್ಕಕ್ಕೆ ಬಂತು ನೋಡು. ಮನೆ ಮಂದಿ ಎಲ್ಲ ಒಂದಾಗ್ಯಾರ, ಬೇಸಾತು. ಈಗ ನಾನು ಯಾರು ಅಂಬೋದು ನಿಮಗೆ ಗೊತ್ತಾಗ್ಬೇಕಾಗೈತಿ. ಹೇಳ್ತೀನಿ. ಏಟೋ ವರ್ಷಗಳ ಹಿಂದೆ ಒಂದು ದಿವಸ ನಡು ರಾತ್ರಿ ಆಗ ಹಂಗಾದ್ರೂ ಆ ದೊಡ್ಡ ಮನುಷ್ಯ ಹುಡುಗನ ಹತ್ರ ಹೋಗೋದು ಬರೋದು ಬಿಡ್ಲಿಲ್ಲ. ಏಟೋ ವರ್ಷ ಇದು ಹಿಂಗೆ ನಡೀತು. ಆಮ್ಯಾಗ ದೊಡ್ಡ ಮನುಷ್ಯ ಒಂದು ದೊಡ್ಡ ಕೆಲಸನ ಹುಡುಗನಿಗೆ ಒಪ್ಪಿಸ್ತ. ಅದೇನು ಗೊತ್ತಾ? ಅವ್ರ ಆಸ್ತಿ ಪಾಸ್ತಿ ನೋಡ್ಕೊಂಬ ಜವಾಬ್ದಾರಿ ಕೆಲಸ. ಆ ಜವಾಬ್ದಾರಿ ಕೆಲಸನ ನಿಯತ್ತಿನಿಂದ ಮಾಡ್ತಾ ಇರೋ ಆ ಹುಡುಗನೇ ಈ ಬಳ್ಳಾರಿ ನಾಗ. ಈ ದಣಿನೇ ನನಗೆ ಆ ಹೆಸರಿಟ್ಟಿದ್ದು. ನಾಗಮಾಣಿಕ್ಯ. ನನ್ನ ಮಾತು ನಿಂಗೆ ನಂಬಿಕೆ ಇಲ್ಲ ಅಂದ್ರೆ ನನ್ನ ಹತ್ರ ಬಲವಾದ ಸಾಕ್ಷಿ ಐತೆ. ಸಣ್ಣವನಿದ್ದಾಗ ಇವಳ ಅಣ್ಣನ್ನ ನೀವು ಹೊಡೆದು ಸಾಯಿಸಿದ್ದೆ. ಇದರಿಂದ ತಲೆಗೆ ಹೊಡೆದು ತಲೆಗೆ ಚೂರ್ ಚೂರ್ ಮಾಡೋ. ನೀನ್ ಓಡೋಗು. ನೀನ್ ಇಲ್ಲಿದ್ರೆ ನಿನ್ನ ಪೊಲೀಸ್ನವ್ರು ಇಟ್ಕೊಂಡು ಹೋಗ್ತಾರೆ. ಓಡು. ಕಲ್ಲು ನೋಡಿ ಚಾಚಿದ್ದು ನಾನ್ ನೋಡ್ದೆ. ನಿನ್ಗೇನೂ ಆಗ್ಬಾರ್ದು ಅಂತ ನಿನ್ನ ಕಳಿಸಿ ನಾನಲ್ಲಿ ನಿಂತ್ಕೊಂಡೆ. ಅದಕ್ಕೆ ನನಗೊಂದು ಬಹುಮಾನ ಸಿಕ್ತು. ನೋಡ್ತೀಯಾ? ನಿಮ್ಮ ಆಸ್ತಿ ಪಾಸ್ತಿ ಹೊಡಿಬೇಕು ಅಂತ ನಾ ಬಂದಿಲ್ಲ. ಆ ದೊಡ್ಡ ಮನುಷ್ಯನಿಗೆ ತಾನು ಗಳಿಸಿದ್ನ ತನ್ನ ಮಕ್ಕಳು ಹಾಳು ಮಾಡಿಬಿಡ್ತಾರೆ ಅಂತ ಭಾಳ ಹೆದರಿಕೆ ಇತ್ತು. ನಾನು ನಿಮಗೆ ಒಳ್ಳೆ ದಾರಿ ತೋರಿಸ್ತೆ ಎಂಬುದೇ ಅವ್ರ ಆಸೆ ಆಗಿತ್ತು. ಉಪ್ಪಿನ ಋಣ ತೀರ್ಸೋಕೆ
ಒಂದು ಅವಕಾಶ ಸಿಕ್ತು ಅಂತ ಒಪ್ಕೊಂಡು ಬಂದೆ. ನೀವು ಲಬ ಅಂತ ಒಯ್ಕೊಂಡ್ರು ಅವ್ರ ಆಸೆ ತೀರೋ ತನಕ ಎಪ್ಪಯ್ಯ ಅಂದ್ರೂ ಇಲ್ಲಿಂದ ಹೋಗೋದಿಲ್ಲ. ಯುದ್ಧಕ್ಕೆ ಸಿದ್ಧ ಮಾಡ್ಕ್ಯಾ ಇಲ್ಲ? ಯಾಕೆ ಹೀಗೆ ಮಾಡಿದ್ರಿ? ಇಷ್ಟು ವರ್ಷ ನನ್ನ ಮಗನ ನನ್ನಿಂದ ದೂರ ಇಟ್ಬಿಟ್ರಿ. ಈಗ ನಿಮ್ ಎಲ್ಲ ಜವಾಬ್ದಾರಿನೂ ಅವನಿಗೆ ಒಪ್ಸಿದೀರ. ಅವನಿಗೆ ನಾನೇ ಅವನ ತಾಯಿ ಅನ್ನೋದು ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಅಮ್ಮ, ಆ ಬಳ್ಳಾರಿ ನಾಗ ನಿಮ್ ಮಗನ? ಹೌದಮ್ಮ, ನಾಗ ಇವ್ರ ಮಗ. ಬಾಲಣ್ಣ, ಇಲ್ಲಮ್ಮ, ನೀ ಸುಮ್ಮನಿರು, ನನ್ನನ್ನು ಮಾತಾಡೋದಕ್ ಬಿಡು. ಎಷ್ಟು ವರ್ಷದಿಂದ ನೀ ಪಡ್ತಾ ಇರೋ ಸಂಕಟ ನೋಡ್ತಾ ಇದ್ದೀನಿ. ನಿನ್ನ ನೋಡ್ದಾಗ್ಲೆಲ್ಲ ನನಗೆ ತಲೆ ತಗ್ಸುವಾಗುತ್ತೆ. ಯಾಕೆಂದ್ರೆ ನಿನ್ನ ಸಂಕಟಕ್ಕೆ ನಾನೇ ಕಾರಣ ಅಂತ. ಇದು ಯಾರ ಹತ್ರ ಆದ್ರೂ ಹೇಳ್ಕೊಂಡ್ರೆ ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಸಿಕ್ಕುತ್ತಮ್ಮ. ಬಹಳ ವರ್ಷಗಳ ಹಿಂದೆ ನಾನು ಮಾಡ್ತಾ ಇರೋ ಸರಿ ಅಂತ ಅನ್ಕೊಂಡು ಒಂದು ತಪ್ಪು ಮಾಡಿದೆ. ಯಾಕಮ್ಮ ಇಂಥ ಪರಿಸ್ಥಿತಿಯಲ್ಲಿ ಅಳ್ತಾ ಇದೆಯಾ? ಎಲ್ಲ ನೀನ್ ಒಳ್ಳೇದಕ್ಕೆ ತಾನೆ. ನನ್ ಮಗ. ನೀನೇನು ಚಿಂತೆ ಮಾಡ್ಬೇಡ, ಸಮಯ ನೋಡಿ ಅವನಿಗೆ ನಾವೆಲ್ಲ ಹೇಳ್ತೇವೆ. ಇಲ್ಲಕ್ಕ, ಆದ್ರೂ ನಾನು ತಪ್ಪು ಮಾಡ್ತಾ ಇದ್ದೀನಿ ಅನ್ಸುತ್ತೆ. ಸರಿ ಮಾಡ್ಕೊಳ್ಳೋಕ್ಕೋಸ್ಕರ ತಪ್ಪು ಮಾಡ್ತಾ ಇದ್ದೀನಿ ಅಂತ ತಿಳ್ಕೊ ಪಾರ್ವತಿ. ಒಂದು ಮರಿಬೇಡ, ನೀನು ವಿಧವೆ. ನಿನ್ನ ಗಂಡ ಮಾಡಿರೋ ಸಾಲಕ್ಕೆ ಈ ಮನೇನ ಸರ್ಕಾರ ಮುಟ್ಕೊಂಡು ಹಾಕೊಳ್ಳೋದ್ರಲ್ಲಿದೆ. ಹಾಗೇನಾದ್ರೂ ಆಗ್ಬಿಟ್ರೆ ನೀನು ನಿನ್ನ ಮಗ ಎಲ್ಲಿ ಹೋಗ್ತೀನಿ ಹೇಳು? ಈಗ ಬಂದಿರೋರು ಒಳ್ಳೆ ಮನುಷ್ಯರು. ನಿನ್ನ ಮಗನ ವಿಷಯ ನಾನು ಅವ್ರ ಹತ್ರ ಹೇಳಿಲ್ಲ. ಸಮಯ ಸಂದರ್ಭ ನೋಡಿ ಹೇಳ್ತೀನಿ, ಅವ್ರು ಅರ್ಥ ಮಾಡ್ಕೋತಾರೆ. ನಿನ್ನ ಮಗನ ನಾವು ನೋಡ್ಕೋತೀವಿ. ತಗೋಪ. ಐ ಲಾಡು. ಏನತ್ತೆ, ಯಾರ್ದಾರು ಮದ್ವೆನಾ? ಇಲ್ಲ, ನಿನ್ಗಿಷ್ಟ ಅಂತ ಮಾಡಿದೀನಿ. ಅತ್ತೆ, ನಾನ್ ಮನೆಗೆ ಹೋಗ್ತೀನಿ. ಈ ರಾತ್ರಿ ಇಲ್ಲ, ಬೇಡ ರಾಜಾ, ಬೆಳಗ್ಗೆ ಹೋಗೋ. ಬೆಳಗ್ಗೆನಾ? ನೀನ್ ಬೇರೆ ಮಧ್ಯಾಹ್ನ ಬಂದೋ ನಾನು. ಅಮ್ಮ ಬೈತಾಳೆ. ಅಮ್ಮ ಏನು ಬೈಯೋದಿಲ್ಲ. ಇಲ್ಲಿ ನೋಡು, ನಿನ್ಗೆ ಏನ್ ತಂದಿದ್ದೀನಿ. ವಾವ್, ಹೊಸ ಶರ್ಟು. ಮಾಲ್ತಿ, ಮಾಲ್ತಿ, ಮಾಲ್ತಿ. ಅವ್ನು ಮಲ್ಗದ್ನಾ? ಈಗಷ್ಟೇ ಮಲಗ್ದ. ಅಪ್ಪ, ಒಳ್ಳೇದಾಯ್ತು. ಪಾರ್ವತಿ ಅವರೆಲ್ಲ ಹೊರಟು ನಿಂತಿದ್ದಾರೆ. ಅವನಿಗೆ ಅನುಮಾನ ಬಂದಿಲ್ಲ ತಾನೆ? ಹಾಗೇನಿಲ್ಲ. ಸರಿ, ಬರ್ತೀನಿ.